विकास कामांसाठी आम्ही अधिकारी वर्गाला नेहमीच सहकार्य देतो, पण प्रत्येक कामासाठी मुख्यमंत्री किंवा आम्ही स्वतः सांगू अशी अपेक्षा चुकीची आहे. अधिकारी स्वतःची जबाबदारी ओळखून कामे करायला हवे, असे स्पष्ट शब्दात मत सार्वजनिक बांधकाम मंत्री आणि बेळगाव जिल्ह्याचे प्रभारी मंत्री सतीश जारकिहोळी यांनी व्यक्त केले. कोइंपूनगर येथील त्यांच्या निवासस्थानी माध्यमांशी बोलताना त्यांनी आज सांगितलं की बेळगाव हा मोठा जिल्हा आहे, त्यामुळे येथील जिल्हास्तरीय अधिकारी जबाबदारीने आणि गांभीर्याने कार्य करायला हवेत. ते पुढे म्हणाले की कायदा व सुव्यवस्था राखण्याची जबाबदारी सरकारची आहे, मात्र त्यात कुणी हलगर्जीपणा करत असेल तर अशा अधिकाऱ्यांना जिल्ह्यात राहण्याची संधी दिली जाणार नाही. पोलीस प्रशासन काही अलीकडील घटनांमध्ये अपयशी ठरल्यामुळे पोलीस आयुक्तांची बदली झाली असल्याचं त्यांनी स्पष्ट केलं. ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಜೊತೆಗೆ ಬಹಳಷ್ಟು ಅಧಿಕಾರಿಗಳಿಗೆ ಸರ್ಕಾರ ಕೊಡ್ತೀರಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡುವಂತ ಕೆಲಸ ಮಾಡಂಗಿಲ್ಲ. ಆದ್ರೆ ಇತ್ತೀಚೆಗೆ ನಡೆದಂತ ಕೆಲವು ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅಂತ, ಈಗ ಒಬ್ಬ ಕಮಿಷನರ್ ಅವರನ್ನ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿಕಾರಿಗಳ ವಲಯದಲ್ಲಿ ನಾವು ಇದಕ್ಕೂ ರೆಡಿ ಇದ್ದೀವಿ, ಜೊತೆಗೆ ಒಂದು ವೇಳೆ ಹಿಂಗಾದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿ ಸಂದೇಶನ ಏನಂತ? ಮೊದಲನೇದು ಅವರು ಈಗ ಒಂದು ಅಧಿಕಾರಿಯಾಗಿ ಯಾವುದೇ ಇಲಾಖೆ ಬಂದರೆ ಅವ್ರ ಜವಾಬ್ದಾರಿ. ಪ್ರತಿ ಸಾರಿ ಮಂತ್ರಿಗಳು ಹೇಳಬೇಕು, CM ಹೇಳಬೇಕಂತ ಅದೇನು ಸಿಸ್ಟಮ್ ಇಲ್ಲ. ಸೊ ಹೀಗಾಗಿ ಅವ್ರ ಜವಾಬ್ದಾರಿ ಅವ್ರು ಎತ್ಕೊಂಡು ಮಾಡಬೇಕಾಗ್ತದೆ, ನಾವು ಹೇಳೋದಲ್ಲ. ಈಗ ಹೆಂಗಾಗಿದೆ ಅಂದರೆ ಎಲ್ಲದಕ್ಕೂ ನಾವು ಹೇಳಬೇಕಾಗಿದೆ. ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ಒಂದು ಸಣ್ಣ ಘಟನೆ ಆದರೂ ಅದನ್ನ ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲ ನಾವು ಮೊದಲೇ ಮಾಡಿದ್ದೀವಿ ಅನ್ನೋದು ಭಾಳ ಕಡಿಮೆ ಆಗಿದೆ. ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಅದಕ್ಕೆ ನಾವು ಕೂಡ ಇತ್ತಿತ್ತಲಾಗಿ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಸಮಸ್ಯೆಗಳ ನೋಡಿದ್ದೀವಿ. ಒಂದು ವರ್ಷ ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ಹೀಗಾಗಿ ನಮ್ಮ ಕೆಲಸ ಮಾಡಬೇಕಷ್ಟೇ, ಕೆಲಸ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಸರಿಗಿಡಬೇಕು, ಜನರ ಕೆಲಸ ಫಾಸ್ಟಾಗಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಇಟ್ಕೊಳ್ತೀವಿ, ಇಲ್ಲಾಂದ್ರೆ ಮತ್ತೆ ಅನಿವಾರ್ಯ. ನಮಗೆ ಜನ ಮುಖ್ಯ, ಇಲ್ಲಿ ಕಾನೂನು ಸುವ್ಯವಸ್ಥೆ ಮುಖ್ಯ. ಯಾಕಂದರೆ ಈ ಘಟನೆಗಳ ಮುಂಚೆನೇ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ, ಮುಂಚೆನೇ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತೈತಿ. ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮ ಕೈಗೊಂಡ್ರೆ ಇಂಥವೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಇದು ಉದಾಹರಣೆ ಅಂದರೆ ಪೊಲೀಸ್ ಇಲಾಖೆ ಇರ್ಬೋದು. ಮತ್ತು ಮುಂದೆ ಯಾವ್ದಾರು ಆದರೂ ಕೂಡ ನಾವು ಅದೇ ರೀತಿ ಉಳಿದ ಇಲಾಖೆಗೂ ಇದೇ ಕ್ರಮ ಕೈಗೊಳ್ಳೋದು, ನೋ ಡೌಟ್. ಅದರಲ್ಲಿ ಹಸ್ತಕ್ಷೇಪನ ನೀವು ಮಾಡಲ್ಲ, ಆದರೆ ಅವ್ರು ಮಾಡ್ಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು. ನಾವು ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ತನ್ನ ಇಲಾಖೆ ತನ್ನ ಜನಕ್ಕೆ ಹೆಂಗೆ ಸೇವೆ ಕೊಡಬೇಕು ಅವ್ರ ಡ್ಯೂಟಿ ಅವ್ರು.